ಮೈಸೂರು ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬನ್ನೂರಿನ ವಿವೇಕಾನಂದ ಶಿಕ್ಷಣ ಸಂಸ್ಥೆಯಲ್ಲಿ ವಿವೇಕ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ಶಾಲೆಯ ಬೃಹತ್ ಮೈದಾನದಲ್ಲಿ ಆಯೋಜಿಸಿದ ವಿವೇಕ ಸಂಭ್ರಮ ಕಾರ್ಯಕ್ರಮವನ್ನು ಮೈಸೂರು ವಿವಿ ಉಪಕುಲಪತಿಗಳಾದ ಲೋಕನಾಥ್ ಹಾಗೂ ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಅನಂತರಾಮು ಉದ್ಘಾಟಿಸಿದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸ್ಥೆಯ ಮುಖ್ಯಸ್ಥರು, ನಮ್ಮ ಸಂಸ್ಥೆ 1990ರಲ್ಲಿ ಪ್ರಾರಂಭಗೊಂಡು ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಉತ್ತಮ ಹೆಸರು ಗಳಿಸಿದ್ದು, ನಮ್ಮಲ್ಲಿ ಬೇರೆ ವಿದ್ಯಾಸಂಸ್ಥೆಗಳಂತೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಅರ್ಹತೆ ನೋಡಿ ದಾಖಲಾತಿಯನ್ನ ನೀಡುವುದಿಲ್ಲ. ಯಾರೇ ವಿದ್ಯಾರ್ಥಿಗಳು ಬಂದರೂ ಸಹ ದಾಖಲಾತಿಯನ್ನ ನೀಡಿ ಅವರನ್ನ ಉತ್ತಮ ಅಂಕ ಪಡೆಯುವಂತೆ ಶಿಕ್ಷಣ ನೀಡುತ್ತೇವೆ ಎಂದರು. ಬಳಿಕ ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಬನ್ನೂರಿನ ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪ ಮಾತನಾಡಿ, ವಿವೇಕಾನಂದ ಶಿಕ್ಷಣ ಸಂಸ್ಥೆ ಶ್ರೀ ಪ್ರಕಾಶ್ ರವರ ನೇತೃತ್ವದಲ್ಲಿ ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುತ್ತಾ ಬಂದಿದೆ. ಇನ್ನು ಮುಂದೆಯೂ ಈ ಶಿಕ್ಷಣ ಸಂಸ್ಥೆ ಹಲವಾರು ಸಾಧನೆ ಮಾಡಲಿ ಎಂದರು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ರಂಗನಾಥ್, ಉಪ ಪ್ರಾಂಶುಪಾಲರಾದ ಶಿವಕುಮಾರ್, ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಪ್ರಮೋದ್, ಮುಖ್ಯೋಪಾಧ್ಯಾಯರುಗಳಾದ ದೇವರಾಜೇಗೌಡ, ಬಸವಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನನ್ನ ಹೆಸರು ಪ್ರಕಾಶ್ ಅಂತೇಳಿ ಸಂಸ್ಥೆಯ ರೂವಾರಿ ಮತ್ತು ಮುಖ್ಯ ಸೇವಕ. ನಮ್ಮ ಶಾಲೆ ಪ್ರಾರಂಭ ಆಗಿದ್ದು 1990-91ನೇ ಇಸ್ವಿ. ಶಿವರಾಮ್ ಕಾರಂತರ ಪ್ರೇರಣೆ ಮತ್ತು ಇನ್ನಿತರ ಹಿರಿಯ ನಮ್ಮ ಸಾಹಿತಿಗಳ ಪ್ರೇರಣೆಯಿಂದ ಪ್ರಾರಂಭ ಮಾಡಿದ್ವಿ. ಇವತ್ತುವರೆಗೂ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು 3 ವಿಭಾಗಗಳನ್ನು ಹೊಂದಿದೆ. ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ 2 ಮಾಧ್ಯಮಗಳನ್ನು ಹೊಂದಿದೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಓದು ಮತ್ತು ಅವರನ್ನೊಂದು ಸಂಸ್ಕಾರಗೊಳಿಸಿಕೊಂಡು ಒಂದು ಭವಿಷ್ಯ ರೂಪಿಸಬೇಕು ಅನ್ನುವ ಉದ್ದೇಶದಿಂದ ಪ್ರಾರಂಭ ಮಾಡಿದ ಸಂಸ್ಥೆ. ಸುಮಾರು ಒಂದು 3,000 ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಓದ್ತಿದ್ದಾರೆ. ಕಳೆದ 30 ವರ್ಷಗಳಿಂದ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ನಮ್ಮ ಶಾಲೆಯಲ್ಲಿ ಬಂದು ಓದುವ ಮಕ್ಕಳಿದ್ದಾರೆ. ವಸತಿ ನಿಲಯ ಇದೆ. ನಮ್ಮ ಶಾಲೆ ಮೊದಲು ಆದ್ಯತೆ ಮಾಡೋದು ಓದೋಕ್ಕೆ ಬರಲ್ಲ, ಶಾಲೆಗೆ ಹೋಗಲ್ಲ ಮತ್ತು ಬೇಕಿಲ್ಲ ಅನ್ನೋ ವಿದ್ಯಾರ್ಥಿಗಳನ್ನು ಪರಿವರ್ತನೆ ಮಾಡಿ ಓದುವಂತೆ ಮಾಡಿ, ವಿದ್ಯಾವಂತರು ಮಾಡಿ, ಪ್ರವೀಣರು ಮತ್ತು ಒಂದು ಒಳ್ಳೆಯ ಹುದ್ದೆಗಳಿಗೆ ಹೋಗಿ 4 ಜನಗಳಿಗೆ ಮಾದರಿ ಆಗುವ ಹಾಗೆ ತಯಾರು ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಜೊತೆಯಲ್ಲಿರುವ ಎಲ್ಲ ಉಪನ್ಯಾಸಕರು, ಪ್ರಾಂಶುಪಾಲರು ಎಲ್ಲರೂ ಭಾಳ ಉತ್ಸಾಹವಾಗಿ ಕೆಲಸ ಮಾಡ್ತಿದ್ದಾರೆ. ನಮಸ್ಕಾರ. ನಮ್ಮ ಶಾಲೆ ಬೇರೆ ಶಾಲೆಗೆ ಹೋಲಿಸಿದ್ರೆ ಅಂದರೆ ಅವರಿಗೆ ವಿದ್ಯಾರ್ಥಿಗಳ ಗುಣಮಟ್ಟ ಬೇಕು, ಆನಂತರ ಪ್ರಾರಂಭ. ನಮ್ಮ ಶಾಲೆಗೆ ಅವನೊಬ್ಬ ವಯಸ್ಕ ಆದರೆ 4 ವರ್ಷ 3 ವರ್ಷ ಇದ್ದರೆ ಆ ಮಗುವನ್ನು ತಯಾರು ಮಾಡೋದು ನಮ್ಮ ಶಾಲೆಯ ವಿಶೇಷತೆ. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಒಂದು ಪರೀಕ್ಷೆ, ಪಬ್ಲಿಕ್ ಪರೀಕ್ಷೆ, SSLC ಪರೀಕ್ಷೆಯಲ್ಲಿ ಈ ಸರ್ ಒಂದು 300 ಮಕ್ಕಳಿದ್ದಾರೆ. 280 ಮಕ್ಕಳು ಓದಕ್ಕೆ ಬರದೇ ಇರುವಂಥ ಪರಿಸ್ಥಿತಿಯಲ್ಲಿ ಇದ್ದ ಮಕ್ಕಳು. 10ನೇ ಕ್ಲಾಸಿಗೆ ಸುಮಾರು 100 ಜನ ನಮ್ಮ ಶಾಲೆಗೆ ಬಂದು ಸೇರಿದ್ದಾರೆ. ಅವರು ಎಲ್ಲೂ ಓದಿಸೋಕ್ಕೆ ಪ್ರಯತ್ನ ಮಾಡದೇ ಇರೋರು, ತಗೊಳ್ಳದೇ ಇರೋರು. ಈಗ ನಮ್ಮ ಶಾಲೆಯಲ್ಲಿ ಕಡಿಮೆ ಅಂದರೆ 550-500 ನಂಬರ್ ತೆಗೆದುಕೊಂಡು ಉತ್ತೀರ್ಣ ಆಗ್ತಾರೆ. ಆ ಥರ ಒಂದು ಗುಣಮಟ್ಟ ಅವ್ರನ್ನ ತೊಡಗಿಸಿ ಕನ್ಸ್ಟ್ರಕ್ಟ್ ಮಾಡಿ ಓದಿಸೋ ಒಂದು ಪ್ರಯತ್ನ ಹೆಚ್ಚು ಮಾಡ್ತೀವಿ ನಾವು. ಇವತ್ತು ವಿವೇಕಾನಂದ ಜಯಂತಿ ಮತ್ತು ವಿವೇಕಾನಂದ ಶಾಲೆಯ ಒಂದು ಅದ್ಭುತವಾಗಿ ಹಬ್ಬವಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಧರ್ಮದರ್ಶಿಗಳಾದ ಪ್ರಕಾಶ್ ಜಿ ಅವರು ಮತ್ತು ಎಲ್ಲ ಇಲ್ಲಿ ಮಕ್ಕಳು ತುಂಬಾ ಇಲ್ಲಿಯ ಒಂದು ಸಿದ್ಧಾಂತಗಳು, ಒಳ್ಳೆಯ ಸಂಸ್ಕೃತಿ, ಅದ್ರ ಜೊತೆಗೆ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಈ ಒಂದು ವಿವೇಕಾನಂದ ಶಿಕ್ಷಣ ಸಂಸ್ಥೆಗೆ ಹೇಳೋಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ. ನಾನು ಕೂಡ ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀನಿ, ನನಗೆ ಬುದ್ಧಿ ಬಂದ ತೋಳಿಂದ ನೋಡ್ತಾ ಇದ್ದೀನಿ. ಇದು ತುಂಬಾ ಉನ್ನತ ಮಟ್ಟಕ್ಕೆ ನಮ್ಮ ಗ್ರಾಮೀಣ ಪ್ರದೇಶದವ್ರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಯಾಕೆಂದರೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಈ ನಮ್ಮ ಆಗುತ್ತೆ ಇಂಥ ಒಂದು ಸಂಸ್ಥೆ, ಈ ಒಂದು ಗುಡಿಸಲು ಇತ್ತು ಇಲ್ಲಿ ನಾನು ನೋಡಿರೋ ಮಟ್ಟಿಗೆ, ಇದನ್ನು ಅಂಬರವಾಗಿ ಬೆಳೆಸಿದ್ದಾರೆ. ಇವ್ರಿಗೆ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ನಾನು ಬನ್ನೂರಿಂದ ಮಹೇಂದ್ರ ಸಿಂಗ್ ಕಾಳಪ್ಪ. ನಮ್ಮ ರಾಮಸಮಣ ಒಂದೆರಡು ಮಾತು. ನಾನು ರಾಮಸ್ವಾಮಿ ಅಂತ ನನ್ನ ಹೆಸರು. ನಾನು ಯಾಚಹಳ್ಳಿ ಗ್ರಾಮದ ರೈತ, ಜೊತೆಗೆ ಬನ್ನೂರಿನಲ್ಲಿ ಬನ್ನೂರು ರಾಮಸ್ವಾಮಿ ಮಿಲಿಟ್ರಿ ಹೋಟ್ಲ್ ಅಂತ ಒಂದು ಹುದ್ದೆ ಸಹ ನಡೆಸ್ತಾ ಇದ್ದೀನಿ.
ನಾನು ಸುಮಾರು ಇವರು ಶಾಲೆ ಪ್ರಾರಂಭ ಮಾಡಿದಾಗಿಂದಲೂ ವಿವೇಕ ಸಂಸ್ಥೆಯ ಒಡನಾಟದಲ್ಲಿದ್ದೀನಿ. ಪ್ರಕಾಶ್ ಅವರು ಸಣ್ಣದಾಗಿ ಶಾಲೆ ಪ್ರಾರಂಭ ಮಾಡಿದ್ರು. ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ ಶಾಲೆ. ಇದು ನೋಡಿದ್ರೆ ತುಂಬ ಆಶ್ಚರ್ಯಕರವಾದ ರೀತಿಯಲ್ಲಿ ಆಗ್ತದೆ. ಇವರು ನಾನು ಕಂಡಂಗೆ ಸಾಮಾನ್ಯ ಬುದ್ಧಿ ಕಮ್ಮಿ ಇರೋನು ಸಹ ಬೇಡ ಅನ್ನಲ್ಲ. ಎಷ್ಟೋ ದೊಡ್ಡ ದೊಡ್ಡ ಸಂಸ್ಥೆ ಬೆಳೆದಿರೋ ಸಂಸ್ಥೆಗಳಲ್ಲಿ ಅಲ್ಲಿ 90, 95, 100 ಅಂಕ ಪಡೆದಿರೋರು ಮಾತ್ರ ಪ್ರವೇಶ ಕೊಡ್ತಾರೆ. ಇವ್ರು ಹಂಗಲ್ಲ. ಏನು ಅಕ್ಷರಗಳು ಸಹ ಬರದೇ ಇರೋರನ್ನ ಮತ್ತು ಓದೋದಕ್ಕೂ ಬರೆಯೋದಕ್ಕೂ ಬರದೇ ಇರುವಂತಹ ಮಕ್ಕಳುಗಳನ್ನ ಸೇರಿಸ್ಕೊಂಡು ಅವ್ರನ್ನ ಬುದ್ಧಿವಂತರು ಮಾಡ್ತಾರೆ. ಇದು ನಿಜವಾದ ದೊಡ್ಡ ಸಾಧನೆ. ಜೊತೆಗೆ ಎಷ್ಟೋ ಮಕ್ಕಳು ಹೊರಗಡೆ ಮೈಸೂರು, ಬೆಂಗಳೂರು, ಶಿವಮೊಗ್ಗ, ಧಾರವಾಡ ಆ ಕಡೆಯಿಂದೆಲ್ಲ ಬರ್ತಾರೆ ಇಲ್ಲಿಗೆ. ಅವರು ಅಲ್ಲೆಲ್ಲೋ ತುಂಬ ದಡ್ಡರಾಗಿ ವೇಚನೆಯಲ್ಲೇ ನಿಂತಿರುವಂಥ ಏನು ವಿದ್ಯೆಯೇ ಬರದೇ ಇರುವಂಥ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಸೇರಿಸ್ತಾರೆ. Would have been possible without the single-minded commitment and dedicated care of our teachers. We are also constantly encouraged by ದೇಶ ಪ್ರೇಮ ಅಂದ್ರೆ ಅದು ಅಕ್ಕಾಗಿ ದುಡಿಯಬೇಕು. ಈ ಶಾಲೆ ನೋಡಿ ಅಧ್ಯಾಪಕರೆಲ್ಲ ಒಮ್ಮನಸ್ಸಿನಿಂದ ದುಡಿಯುವುದರಿಂದ ಇಷ್ಟು ಅದ್ಭುತವಾದ ಕಾರ್ಯಕ್ರಮ ಏರ್ಪಾಟಾಗಿದೆ. ಮಕ್ಕಳಾದರೂ ಅಷ್ಟೇ ಎಲ್ಲ ಒಗ್ಗಟ್ಟಿನಿಂದ ಇದ್ದಾರೆ. ಇದು ನಮ್ಮ ಶಾಲೆ ಅನ್ನೋ ಪ್ರೀತಿಯಿಂದ ಇದ್ದಾರೆ. ಅದಕ್ಕೆ ಇಂತಹ ಹೇಳಿಕೆ ಸಬ್ಕಾ ಸಾಥ್. ಅದರಿಂದ ಏನಾಗುತ್ತೆ? ಸಬ್ಕಾ ವಿಕಾಸ್. ಎಲ್ಲರೂ ಬೆಳೆಯಬಹುದು. ಎಲ್ಲರ ಬೆಳವಣಿಗೆ, ವಿಕಾಸ, ಉದಯ ಆಗುತ್ತೆ. ಮೂರನೇದು ಸಬ್ಕಾ ವಿಶ್ವಾಸ್. ಒಬ್ಬರನ್ನೊಬ್ಬರು ನಂಬಬೇಕು, ನಂಬಿ ಕೆಲಸ ಮಾಡಬೇಕು, ಒಗ್ಗಟ್ಟಿಂದ ಕೆಲಸ ಮಾಡಬೇಕು, ಎಲ್ಲರ ವಿಶ್ವಾಸವನ್ನು ಗಳಿಸಿಕೊಳ್ಳಬೇಕು. ಸಬ್ಕಾ ವಿಶ್ವಾಸ್. ನಾಲ್ಕನೇದು ಸಬ್ಕಾ ಪ್ರಯಾಸ್. ಕಷ್ಟಪಡಬೇಕು. ಇಷ್ಟೆಲ್ಲ ಆಗೋದಕ್ಕೆ